ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಸ್ಟೂಡೆಂಟ್ಸ್, ನೀವೆಲ್ಲರೂ ನಿಮ್ಮ ನಿಜ ಜೀವನದಲ್ಲಿ ಎಷ್ಟೊಂದು ವಂಡರ್ಸ್ ಅನ್ನ ನೋಡಿರ್ತೀರಲ್ವಾ? ನದಿಯಲ್ಲಿ ಆಟ ಆಡಿದ್ದೀರಲ್ವಾ ಎಲ್ಲರೂ? ಅವಾಗ ಬಾಟಮ್ ಆಫ್ ದಿ ರಿವರ್ ಅಬ್ಸರ್ವ್ ಮಾಡಿದ್ದೀರಾ? ಅದು ಹೇಗೆ ಕಾಣಿಸುತ್ತೆ ನಿಮಗೆ? ಮೇಲ್ಗಡೆ ಬಂದಿರೋ ತರ ಕಾಣಿಸುತ್ತಾ? ಓಕೆ, ಎಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ, ಫೀಲ್ ಮಾಡಿದ್ದೀರಾ ಅದನ್ನ? ಯಾರಾದ್ರೂ ಇಬ್ರು ಬನ್ನಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇದರಲ್ಲಿ ನೀರು ಹಾಕಬೇಕು. ಎಸ್, ಥ್ಯಾಂಕ್ ಯು. ಸೊ ಇವಾಗ ನಾವು ಏನು ಮಾಡೋಣ, ಈ ಪೆನ್ಸಿಲ್ ಅನ್ನ ಇದರಲ್ಲಿ ಡಿಪ್ ಮಾಡಿ ಅಬ್ಸರ್ವ್ ಮಾಡೋಣ. ನೋಡಿ, ಪೆನ್ಸಿಲ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ? ಮೇಲ್ಗಡೆ ಬಂದಿರೋ ಕಾಣಿಸ್ತಾ ಇದೆಯಾ? ಎಸ್, ಗುಡ್. ಮತ್ತೆ ಏನ್ ಕಾಣಿಸ್ತಾ ಇದೆ ಅಬ್ಸರ್ವ್ ಮಾಡಿ. ಬೆಂಡ್ ಆಗಿದೆ, ಮತ್ತೆ ಬೆಂಡ್ ಆಗಿರೋ ತರ ಕಾಣಿಸ್ತಾ ಇದೆಯಲ್ವಾ? ಎಸ್, ವೆರಿ ಗುಡ್. ಸೊ ಈ ಕಾಯಿನ್ ಅನ್ನು ಹಾಕಿ ಟ್ರೈ ಮಾಡೋಣ. ಕಾಯಿನ್ ನೋಡಿ, ಮೇಲ್ಗಡೆ ಬಂದಿರೋ ತರ ಕಾಣಿಸ್ತಾ ಇದೆಯಲ್ಲ? ಎಸ್, ವೆರಿ ಗುಡ್. ಸೊ ಈಗ ಏನಾಗ್ತಾ ಇದೆ, ಲೈಟು ಎಲ್ಲಿಂದ ಎಲ್ಲಿ ಟ್ರಾವೆಲ್ ಆಗ್ತಾ ಇದೆ? ಯಾರು ಹೇಳ್ತೀರಾ? ಏರ್ ಟು ವಾಟರ್. ವೆರಿ ಗುಡ್. ಏರ್ ಟು ವಾಟರ್ ಟ್ರಾವೆಲ್ ಮಾಡ್ತಾ ಇದೆ ಅಲ್ವಾ ಲೈಟ್? ಓಕೆ. ಸೊ ಏರ್ ಟು ವಾಟರ್ ಲೈಟ್ ಟ್ರಾವೆಲ್ ಮಾಡಬೇಕಾದ್ರೆ ಏನಾಗ್ತಾ ಇದೆ? ಲೈಟ್ ಏರಿಂದ ವಾಟರ್ಗೆ ಒಂದು ಮೀಡಿಯಿಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಆಗ್ತಾ ಏನಾಗ್ತಿದೆ? ಬೆಂಡ್ ಆಗ್ತಾ ಇದೆ. ಎಸ್, ಎಕ್ಸಲೆಂಟ್. ಸೊ ಬೆಂಡ್ ಆಗ್ತಾ ಇದೆ ಅಲ್ವಾ ರೈಟು? ಸೊ ಇದನ್ನ ನಾವು ಏನಂತ ಕರಿಬಹುದು? ಸೊ ಲೈಟ್ ಒಂದು ಮೀಡಿಯಿಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಆಗ್ತಿದೆ ಅಂತ ನಾವು ಏನಂತ ಕರಿಬಹುದು? ಎಸ್, ವೆರಿ ಗುಡ್. ಇವರ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸೊ ನಾವು ಒಂದು ಮೀಡಿಯಿಂದ ಇನ್ನೊಂದು ಮೀಡಿಯಂ ಲೈಟ್ ಟ್ರಾವೆಲ್ ಆಗ್ತಾ ಬೆಂಡ್ ಆಗುತ್ತಾ ರಿಫ್ರಾಕ್ಷನ್ ಅಂತ ಕರಿಬಹುದು. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ? ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಓಕೆ. ಸೊ ಸ್ಟೂಡೆಂಟ್ಸ್, ನಾವು ಯಾವುದೇ ಆಬ್ಜೆಕ್ಟ್ಸ್ ನ ನೋಡಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಆಬ್ಜೆಕ್ಟಿವ್. ಏನಾದ್ರೂ ನೋಡ್ಬೇಕು, ನಾವು ಪ್ರತಿಯೊಂದನ್ನು ನೋಡ್ಬೇಕು ಅಂದ್ರೆ ಏನ್ ಬೇಕು ನಮ್ಗೆ? ಲೈಟ್ ಬೇಕು. ಎಕ್ಸಲೆಂಟ್. ಸೊ ಹಾಗಾದ್ರೆ ನೀವು ಹೇಳಿದ್ರಿ ಒಂದು ಮೀಡಿಯಿಂದ ಇನ್ನೊಂದು ಮೀಡಿಯಂ ಟ್ರಾವೆಲ್ ಆಗುತ್ತೆ ನಾವು ರಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ಮಕ್ಕಳೇ, ಫಿನಾಮಿನಾ ಅನ್ನೋ ಪದ ಕೇಳಿದ್ರಾ? ಫಿನಾಮಿನಾ ಅಂದ್ರೆ ಏನು? ಟ್ರೈ ಮಾಡ್ತೀರಾ ಯಾರಾದ್ರೂ? ಹಾಕಿದ್ದಾರೆ. ಅಬ್ಸರ್ವಬಲ್ ಈವೆಂಟ್ ಆಗಿರುತ್ತೆ. ಮತ್ತೆ ಸೈಂಟಿಫಿಕ್ ಮೆಥಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೋದು. ಓಕೆ, ಗುಡ್. ಫೆನಾಮಿನಾ ಅಂದ್ರೆ ಇಟ್ ಈಸ್ ಅನ್ ಅಬ್ಸರ್ವಬಲ್ ಈವೆಂಟ್. ನಾವು ಅದನ್ನ ನೋಡ್ಬೋದು. ಈಗ ನೀವು ಎಕ್ಸ್ಪೆರಿಮೆಂಟ್ ನೋಡಿದ್ರಲ್ಲ ಆ ಥರ ನೋಡ್ಬೋದು, ಅಥವಾ ಟೇಸ್ಟ್ ಮಾಡ್ಬೋದು, ಕೇಳಿಸ್ಕೋಬಹುದು. ಆ ಥರ ಒಂದು ಅಬ್ಸರ್ವಬಲ್ ಈವೆಂಟ್. ಅದನ್ನ ನಾವು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮುಖಾಂತರ ಅದನ್ನ ಜಸ್ಟಿಫೈ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಫೆನಾಮಿನಾ. ಹಾಗಾದ್ರೆ ರಿಫ್ರಾಕ್ಷನ್ ಇದನ್ನ ಡಿಫೈನ್ ಮಾಡ್ಬೋದಾ ಯಾರಾದ್ರೂ ಒಬ್ರು? ಯಾರು ಮಾಡ್ತೀರಾ? ಸೊ ಈಗ ನೀವು ಹೇಳಿದ್ರೆ change in direction when light travels from one media to another. So ಅದನ್ನ ಡಿಫೈನ್ ಮಾಡಿ. It is also a phenomenon. ಯಾರು ಟ್ರೈ ಮಾಡ್ತೀರಾ? ಜೋರಾಗಿ ಹೇಳಿ. The phenomenon of change in direction from one medium to change in direction of what? Light from one medium to another. Is known as yes, good. The phenomenon of difference, the phenomenon of change in direction of light when it travels from one medium to another is called as diffraction. Give a big round of applause for the yes, okay. So ಹಾಗಾದ್ರೆ ಮಕ್ಕಳೇ, ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಯಾರು ಜಾಸ್ತಿ ಆನ್ಸರ್ ಮಾಡಿದ್ರು? ಮತ್ತೆ ಯಾರು ಆಕ್ಟಿವ್ ಆಗಿದ್ರು? ಯಾರು? ಎಲ್ಲರೂ ಸೇರಿ ಯಾರು ಇರ್ಬೋದು? ನೀವೇ ಥಿಂಕ್ ಮಾಡಿ. ರೋಹಿಣಿನಾ? ಎಸ್, ರೋಹಿಣಿ ಬನ್ನಿ. ಸೊ ಇವತ್ತಿನ ಸ್ಟಾರ್ ಅನ್ನ ನಾವು ರೋಹಿಣಿ ಕೊಡೋಣ. ಸೊ ನೀವೆಲ್ಲರೂ ಕೂಡ ನಾಳೆ ಸ್ಟಾರ್ ತಗೊಳ್ಳಕ್ಕೆ ಟ್ರೈ ಮಾಡಿ.
ನಾವು ರೋಹಿಣಿಗೆ ಸ್ಟಾರ್ ಕೊಟ್ಟಿದ್ದೀವಿ. ಎಲ್ಲರೂ ಕ್ಲಾಸ್ ಮಾಡ್ತೀರಾ ಅವಳಿಗೆ? ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಕೂಡ ಟ್ರೈ ಮಾಡಬೇಕು. ಎಸ್, ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.